ಹಾಕೊಂಡಿರೋದಿರ್ಲಿ ಅದೆಲ್ಲ ನಾನು ನೋಡಿಲ್ಲ ಅಲ್ವಾ. ಸೊ ಐ ವಾಂಟ್ ಟು ನೋ ಏನ್ ಮಾಡ್ಬೇಕಿತ್ತು ಅದಕ್ಕೆ ಆ ರೋಲ್ ಪ್ರಿಪೇರ್ ಮಾಡಿ. ಈ ಕ್ಯಾರೆಕ್ಟರ್ದು ಇಮೋಷನ್ಸ್ ತುಂಬಾ ಹೊಸ್ತಿತ್ತು. ನಾನು ಯಾವತ್ತೂ ಈ ತರ ಒಂದು ಕ್ಯಾರೆಕ್ಟರ್ನ ಡಿಸ್ಕವರ್ ಮಾಡಿರಲಿಲ್ಲ. ಅಂದ್ರೆ ಈ ತರ ಒಂದು ಕ್ಯಾರೆಕ್ಟರ್ ರಿಟರ್ನ್ ಕ್ಯಾರೆಕ್ಟರ್ನ ಯಾವುದೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಪಪ್ಪೆ ಅಂತ ಒಂದು ಕ್ಯಾರೆಕ್ಟರ್. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ನೈಸ್, ಲುಕಿಂಗ್ ವೆರಿ ಫ್ರೆಶ್. ಅದಕ್ಕೆ ನಾನು ನಿಮಗೆ ನೋಡಿದ ತಕ್ಷಣ ಮೆಸೇಜ್ ಅಲ್ಲ இந்த ಟ್ರೈಲರ್ ಇಲ್ಲ that have a good feeling ಅಂತ. ಪೆಪ್ಪೆದ ಎಲ್ಲ ಆಕ್ಷನ್ಸ್ಗೆ ಒಂದು ರೀಸನ್ ಇದೆ. ಸುಮ್ಮನೆ ರಿಯಾಕ್ಟ್ ಮಾಡಲ್ಲ, ಇಲ್ಲ ಸುಮ್ಮನೆ ಈ ಓನ್ ಗೋ ಆಫ್ಟರ್. ಸೊ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಆಮೇಲೆ ಪೆಪ್ಪೆದ ಏನಂದ್ರೆ ವೆರಿ ಒಂಥರ ತುಂಬಾ ಇಂಟೆನ್ಸ್ ಕ್ಯಾರೆಕ್ಟರ್. ನಾನು ಅನ್ಕೊಂಡಿದ್ದೆ ಯಾರು ಒಪ್ಪಲ್ಲ ಅಂತ, ಬಟ್ ಮಮ್ಮಿ ವಾಸ್ ಹ್ಯಾಪಿ. ಮಮ್ಮಿ ಟೋಲ್ಡ್ ರಾಘು ಮಾಮ, ಅಪ್ಪು ಮಾಮ, ಅಶ್ವಿನಿ ಆಂಟಿ, ಎವ್ರಿವನ್ ವಾಸ್ ಸೋ ಹ್ಯಾಪಿ. ಶಿವಣ್ಣ ಮಾಮ ಆಲ್ ರೈಟ್, ಸೂಪರ್ ಸೂಪರ್ ಅಂದ್ರೆ ಬಂತು ನನ್ನ ರೆಸ್ಪಾನ್ಸಸ್. ಸೊ ನನಗೆ ಇಟ್ ವಾಸ್ ಲೈಕ್ ಅ ಮೋಟಿವೇಶನ್, ನಾಟ್ ಬ್ಯಾಡ್. ನನ್ನ ಜೊತೆಗೂ ನಿಂತಿರ್ತಾರೆ. ನಿನ್ನೆ ಐ ಸಾ ದಟ್ ಪೆಪ್ಪೆ ಟೀಮೇಟ್ ಹಾಕಿದ್ರು 15 million views ಅಂತ. ಸೊ ಅವ್ರಿಗೆ ವಾವ್, ಇನ್ 2 ದಿವಸದಲ್ಲಿ 1 million ಇಂದ 15 million ಜಂಪ್ ಆಗ್ಬಿಟ್ಟಿದೆ ಅಂತ ನಾನು ದಟ್ಸ್ ಐ ಟೆಲ್ಲಿಂಗ್ ಯು ನೋ. ಕಂಗ್ರಾಚುಲೇಷನ್ಸ್. ನೀನು ಅಲ್ಲಿ ಕೆಳಗಡೆ ಆ ಡಾಟ್ ನೋಡಿಲ್ಲ ಅನ್ಸುತ್ತೆ. 1.5 1.7 ಇವಾಗ 2.0 ಇದೆ. ಸೊ 2 million ಇದೆ. ಬಟ್ ಸ್ಟಿಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಡಿಂಪಿ. ಅಂಡ್ ಈಗ ತಾನೇ ನಿಮ್ಮ ಪಿಕ್ಚರ್ ನೋಡ್ಕೊಂಡು ಬಂದೆ. ವಾಟ್ ಡಿಡ್ ಯು ಥಿಂಕ್? Too nice it is, and your acting is so good. Actually sorry, but ಫಸ್ಟ್ ಸಿನಿಮಾ ನಾನು ನಿಮ್ದು ಥಿಯೇಟರ್ ನೋಡಿದ್ದು. ಸೊ ಅದಕ್ಕೆ ನೆನ್ನೆ ಆಯ್ತು ಈ ಸಿನಿಮಾ ನೋಡ್ಲೇಬೇಕಂತ ಬಂದಿದ್ದು. ಪರ್ಫಾರ್ಮೆನ್ಸ್ ಇಸ್ ಆಕ್ಚುಲಿ ಟೂ ನೈಸ್. ನಾನು ಪಚ್ಚು ಇಬ್ರು ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ. ನಿಜವಾಗ್ಲೂ ಹೆಂಗಿರೋದು, ಆಮೇಲೆ ಎಷ್ಟೊಂದು ಲೈಕ್ ಇಟ್ಸ್ ಸೋ ನ್ಯಾಚುರಲ್. ಯಾಕಂದ್ರೆ ಕನೆಕ್ಟ್ ಮಾಡ್ಬೋದು. ಹೆಂಗೆ ಆಡ್ತೀಯ ನೀನು ಒಂದೊಂದ್ ಮ್ಯಾನರಿಸಮ್ಗಳು ಅದೇ ತರ. ಈಗ ಕೋಪ ಮಾಡ್ಕೊಳೋದು, ಇರಿಟೇಟ್ ಆಗೋದು, ಬೈಯೋದು, ಅದೆಲ್ಲ ಸೇಮ್ ಹಂಗೆ ಕ್ಯಾರಿ ಆನ್ ಮಾಡಿದ್ಯಾ ಇದರ ಸ್ಕ್ರೀನ್ ಅಲ್ಲಿ ಕೂಡ. ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನಂಗಂತೂ ಸಿನಿಮಾ ತುಂಬಾ ಇಷ್ಟ ಆಯ್ತು. ಅದು ಫಸ್ಟ್ ಪಿಕ್ಚರ್ ನಾನು ಇದು ನೋಡಿದ್ದೆ, ನಿನ್ನ ಸನಿಯಕ್ಕೆ ಪ್ರೀಮಿಯರ್ ಅಲ್ಲಿ ನೋಡಿದ್ದೆ. ಬಟ್ ಥಿಯೇಟರ್ ಅಲ್ಲಿ ಜನರ ಜೊತೆ ನೋಡಿರ್ಲಿಲ್ಲ. ಆಮೇಲೆ ಜನನು ಸಖತ್ ನಿನ್ಗೆ ಒಂದಷ್ಟು ವಿಸಿಲ್ಸ್, ಆಮೇಲೆ ನಿನ್ ಕಾಮಿಡಿ ಟೈಮಿಂಗ್ಸ್ ಗೆ ತುಂಬಾ ಹಾಕಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಮುಂದೆ ನೋಡ್ದ. ನಿನ್ ಫ್ರೆಂಡ್ಸ್ ಎಲ್ಲ ಗೊತ್ತು ನಂಗೆ ವಿಸಿಲ್ ಮಾಡ್ತಾ ಇದ್ದು ಅಂತ ಅನ್ಸುತ್ತೆ. ಇಲ್ಲ ಅವ್ರು ವಿಸಿಲ್ ಮಾಡ್ತಿದ್ರು, ಬಟ್ ಕೆಳಗಡೆಯಿಂದನೂ ಒಂದಷ್ಟು ಸೌಂಡ್ ಬರ್ತಾ ಇತ್ತು. ಈಗ ನಿನ್ ಎಂಟ್ರಿಗೆ ಆಮೇಲೆ ಒಂದಷ್ಟು ಕಾಮಿಡಿ ಸೀನ್ಸ್ ಗೆಲ್ಲ ಸಖತ್ ವಿಸಿಲ್ಸ್ ಬರ್ತಾರೆ. ಖುಷಿ ಆಗ್ತಾ ಇದೆ ನನಗೆ. ಎಸ್, ಊಟ ಬಂದ್ರೆ ನನಗೆ ಖುಷಿ ಆಗುತ್ತೆ. ಪೌಡರ್ ಪಾರ್ಟಿ, ಬಿರಿಯಾನಿ ಪಾರ್ಟಿ. ಇದೇನಿದು? ಚಿಕನ್ ಪಕೋಡ ಸರ್. ಈ ಪಕೋಡ ಹೊಸ ಮಟನ್ ಬಿರಿಯಾನಿ ಹಿಂಗೆ ಹಾಕೊಂಡ. ನೀವು ಏನು ವೇಸ್ಟ್ ಮಾಡಲ್ಲ ತಾನೆ ನೀವು? ನೋ, ಬೆಟರ್ ವಿ ಹ್ಯಾವ್ ಒನ್ ಅಲ್ವಾ. ನಂಗ ನಾನ್ ಮುಗಿಸ್ತೀನಿ ಒನ್ ಬಿರಿಯಾನಿ. ಪಚ್ಚು ಕೂಡ ಓಕೆ. I want to ask you Pepe ಬಗ್ಗೆ. How was the experience ನಿಮಗೆ ಶೂಟಿಂಗ್ ಮಾಡೋದು? ಬಿಕಾಸ್ ಇದು ಐ ಥಿಂಕ್ ನಾನಂತೂ ನಿನ್ನ ಈ ತರ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡಿಲ್ಲ. ಅಂಡ್ ಇನ್ ರಿಯಲ್ ಲೈಫ್ ಆಲ್ಸೋ ಆ ಒಂದು ರಾ ಕ್ಯಾರಿ ಮಾಡಿರೋದಿರ್ಲಿ, ಪಂಚೆ ಐ ಮೀನ್ ಲುಂಗಿ ಹಾಕೊಂಡಿರೋದಿರ್ಲಿ, ಅದೆಲ್ಲ ನಾನು ನೋಡಿಲ್ಲ ಅಲ್ವಾ. ಸೊ ಐ ವಾಂಟ್ ಟು ನೋ ಏನ್ ಮಾಡ್ಬೇಕಿತ್ತು ಅದಕ್ಕೆ ಆ ರೋಲಿಗೆ ಪ್ರಿಪೇರ್ ಮಾಡೋದು. ಯಾವುದು ಇದಕ್ಕ? ಪೆಪ್ಪೆ ಅಲ್ಲಿ. ಹೌದು, ಪೆಪ್ಪೆ ಅಂದ್ರೆ ನಿಮ್ ಹೆಸರು ಅಲ್ವಾ ಸಿನಿಮಾದಲ್ಲಿ? ಪೆಪ್ಪೆ ಅಂದ್ರೆ ನನ್ನ ಹೆಸರು ಸಿನಿಮಾದಲ್ಲಿ. ಬಟ್ ಪೆಪ್ಪೆಗೆ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ದು ಇಮೋಷನ್ಸ್ ತುಂಬಾ ಹೊಸ್ತಿತ್ತು. ನಾನು ಯಾವತ್ತೂ ಈ ತರ ಒಂದು ಕ್ಯಾರೆಕ್ಟರ್ನ ಡಿಸ್ಕವರ್ ಮಾಡಿರ್ಲಿಲ್ಲ. ಅಂದ್ರೆ ಈ ತರ ಒಂದು ಕ್ಯಾರೆಕ್ಟರ್ ರಿಟರ್ನ್ ಕ್ಯಾರೆಕ್ಟರ್ನ ಯಾವ್ದು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಪಪ್ಪೆ ಅಂತ ಒಂದು ಕ್ಯಾರೆಕ್ಟರ್. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಸೊ ದಿಸ್ ಕ್ಯಾರೆಕ್ಟರ್ ಅಲ್ಲಿ ಹೆಂಗಂದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸೈಲೆನ್ಸ್, ಕಾಮ್ನೆಸ್, ಜೊತೆಗೆ ಅಷ್ಟೇ ಇಟ್ ರಿಯಾಕ್ಟ್ಸ್ ಆಲ್ಸೋ ಇನ್ಸ್ಟೆಂಟ್ಲಿ. ಅಂದ್ರೆ ಸಿಚುವೇಶನ್ಸ್ ವೈಲೆಂಟ್. ಬಟ್ ಅದೇ ಹೆಂಗಂದ್ರೆ ಪೆಪ್ಪೆದ ಎಲ್ಲ ಆಕ್ಷನ್ಸ್ಗೆ ಒಂದು ರೀಸನ್ ಇದೆ. ಸುಮ್ನೆ ರಿಯಾಕ್ಟ್ ಮಾಡಲ್ಲ, ಇಲ್ಲ ಸುಮ್ನೆ ಯು ವೋಂಟ್ ಗೋ ಆಫ್ಟರ್ ಎನಿವನ್. ಸೊ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಆಮೇಲೆ ಪೆಪ್ಪೆದ ಏನಂದ್ರೆ ವೆರಿ ಒಂಥರ ತುಂಬಾ ಇಂಟೆನ್ಸ್ ಕ್ಯಾರೆಕ್ಟರ್. ಅಂಡ್ ಪೆಪ್ಪೆ ಕೋಪ್ ಬರ್ಬೇಕಂದ್ರೆ ಒಂದು ರಿಯಲ್ ಕಾರಣ ಇರಬೇಕು. ಯಾಕಂದ್ರೆ ಪೆಪ್ಪೆನ ಪುಷ್ ಮಾಡಿ 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 ಒಂದ್ ಕಡೆ ಪೆಪ್ಪೆ ಬೇಕಾಗುತ್ತೆ. ಸೊ ಅದಕ್ಕೆ ಅದು ಅಷ್ಟೇ ಕಾಮ್ ಇರುತ್ತೆ, ಅಷ್ಟೇ
ವೈಲೆಂಟ್ ಆಗೂ ಇರುತ್ತೆ I've seen only your calm side because Yeah. Vinu ಇರೋದೇ ಕಾಮು ಅಲ್ವಾ ಬಟ್ ನೈಸ್ ಇಟ್ಸ್ ಲುಕಿಂಗ್ ವೆರಿ ಫ್ರೆಶ್. ಅದಕ್ಕೆ ನಾನು ನಿಮಗೆ ನೋಡಿದ ತಕ್ಷಣ ಮೆಸೇಜ್ ಅಲ್ಲ ದ ಟ್ರೈಲರ್ ಅಲ್ಲ ದಟ್ ಹ್ಯಾವ್ ಅ ಗುಡ್ ಫೀಲಿಂಗ್ ಅಂತ ಅಬೌಟ್ ದಿಸ್. ಸೊ ಈಗ ಹೆಂಗಿದೆ ಎಲ್ಲ ರಿಯಾಕ್ಷನ್ಸ್, ಕ್ರೌಡ್ ರಿಯಾಕ್ಷನ್ಸ್ ಹೆಂಗಿದೆ, ಹೆಂಗ ಅನ್ಸ್ತು? ಐ ಮೀನ್ ಥಿಯೇಟರ್ ಅಲ್ಲಿ ಎಲ್ಲರೂ ನಗ್ತಾ ಇದ್ರು. ನಾನು ಅನ್ಕೊಂಡಿದ್ದು ಜೋಕ್ಸ್ಗೆನೆ ಎಲ್ಲರೂ ನಕ್ಕಿದ್ರು. ಅಂದ್ರೆ ನಾನು ಡಬ್ಬಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ನೋಡಿದ್ನಲ್ಲ, ಸೊ ಐ ಫೌಂಡ್ ದಟ್ ವೆರಿ ಫನಿ. ಅಂಡ್ ಅದಕ್ಕೇನೆ ವೆನ್ ಐ ಸಾ ನಮ್ಮ ಆಡಿಯನ್ಸ್ ರಿಯಾಕ್ಟ್ ಮಾಡೋದು ನಂಗೆ ಖುಷಿ ಆಯ್ತು. ಓಕೆ ನಾನು ಏನ್ ಅನ್ಕೊಂಡಿದ್ದೀನೋ ಆ ಥರ ಆಗ್ತಾ ಇದೆ ಅಂತ. ಬಟ್ ಇನ್ನೂ ಎಷ್ಟೋ ಇದೆ ಮಾಡೋದು. ಸೊ ನೋಡೋಣ. ಸೊ ಈ ಮೂವಿಯಲ್ಲಿ ಹ್ಮ್ ನಿಮ್ಗೆ ತುಂಬಾ ಕಷ್ಟ ಆಗಿದ್ದು ಸೀನ್ ಅದು, ಹ್ಮ್ ಬಟ್ ಇಲ್ಲ ತುಂಬಾ ಈಸಿ ಆಗಿದ್ದು ಸೀನ್. ಬಟ್ ಆಬ್ವಿಯಸ್ಲಿ ಸೀನ್ ಫುಲ್ ಹೇಳಕ್ಕಾಗಲ್ಲ, ಬಟ್ ಏನ್ ಐ ಹೇಳಕ್ಕಾಗಲ್ಲ ಥಿಂಕ್ ತುಂಬಾ ಸಿಚುವೇಶನ್. ಕಷ್ಟ ಅಂದ್ರೆ ನನಗ್ ಮಾತ್ರ ಅಲ್ಲ, ಕ್ಲೈಮ್ಯಾಕ್ಸ್ ಪೋರ್ಷನ್ ನಾವು ಶೂಟ್ ಮಾಡ್ಬೇಕಂದ್ರೆ ಕಾಣಿಸುತ್ತೆ ಅದು ಡಿನ್ನರ್ ಟೇಬಲ್ ಅಲ್ಲಿ ಎಲ್ಲರೂ ಕೂತಿರ್ತಾರಲ್ಲ, ಅದು ಆ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಂದ್ರೆ ಎಲ್ಲಾ ಆಕ್ಟರ್ಸ್ಗೂ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಆ ಸೆಟ್ ಅಲ್ಲಿ ತುಂಬಾ ಫೈರ್ ಇತ್ತು ಅಂಡ್ ವೆಂಟಿಲೇಷನ್ ಸ್ವಲ್ಪ ಕಮ್ಮಿ ಇತ್ತು. ಸೊ ಬ್ರೀದಿಂಗ್ ತುಂಬಾ ಶೆಕೆ. ನಮ್ಮ ಸ್ಟೀಮ್ ಸಾನಾ ರೂಮ್ ಒಳಗೆ ಕೂತ್ಕೊಂಡಿರೋ ಸಾನಾ, ನಾಟ್ ಈವನ್ ಮಾಯ್ಸ್ಟ್ ಇಟ್ ವಾಸ್, ಅಂದ್ರೆ ಡ್ರೈ ಹೀಟ್ ಅಲ್ಲ. ಸೊ ಅದರಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ತುಂಬಾ ಜನ ಆರ್ಟಿಸ್ಟ್ ಕೂಡ ಇತ್ತು, ತುಂಬಾ ಜನ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿ. ಅಲ್ಲಿ ಶೂಟಿಂಗ್ ನಮ್ಗೆ ಸ್ವಲ್ಪ ಶೆಕೆ ಅಂದ್ರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ಅದಕ್ಕೆ ಆಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಹೆಲ್ಪ್ ಮಾಡಿಕೊಟ್ರು. ದೇ ಆರ್ಗನೈಸ್ಡ್ ವೆಂಟ್ಸ್ ಫಾರ್ ದ ನೆಕ್ಸ್ಟ್ ಡೇ, ಮತ್ತೆ ಮಾಸ್ಕ್ಸ್ ಎಲ್ಲ ಹಾಕೊಳ್ತಾ ಇದ್ವಿ. ಬಟ್ ಮನೆಗೆ ಹೋದ್ಮೇಲೆ 2 hours ಆಲ್ ಆಫ್ ಅಸ್ ಶವರ್. ಯಾಕೆ ಮೂಗುಗಳಿಗೆಲ್ಲ ಸೂಟ್ ಹೋಗ್ಬಿಟ್ಟಿರೋದು, ಬ್ಲಾಕ್ ಮೂಗಿಂದ ಕಿವಿಯಿಂದ ಕಣ್ಣಲ್ಲಿ ಕಾಜಲೆಲ್ಲ ಬಡ್ದ್ಬಿಟ್ಟಿತ್ತು. ಇವಾಗ ಈ ತರ ಸೀನ್ ಅಲ್ಲಿ ಅಂದ್ರೆ ಇರೋದು ಆಂಬಿಯನ್ಸ್ ಏನಿರುತ್ತೆ, ತುಂಬಾ ಕಷ್ಟ ಇರುತ್ತೆ, ತುಂಬಾ ಶೆಕೆ ಇರುತ್ತೆ, ಸುಸ್ತಾಗ್ತಿರುತ್ತೆ. ಈ ಟೈಮಲ್ಲಿ ಹೆಂಗೆ ನಗೋದು ಇಲ್ಲ, ಹೌ ಟು ಬಿ ಹ್ಯಾಪಿ, ಹೌ ಟು ಲುಕ್ ಹ್ಯಾಪಿ. ನಾವು ಏನೇನ್ ಮಾಡಿದೀವಿ ಅದ್ರಲ್ಲಿ ನಿಂಗೆ ಗೊತ್ತು, ಬಟ್ ನಾ ಹೇಳಕ್ಕಾಗಲ್ಲ. You saw what all we had to do. ಆ ಸೀನ್ ಅಲ್ಲಿ ಲೈಕ್ ಒಂದು ಹ್ಯೂಮನ್ ಇಂದ ಏನೇನ್ ಪಾಸಿಬಲ್ ಎಲ್ಲ ಎಲ್ಲ ಕಾಣಿಸುತ್ತೆ ಕ್ಲೈಮ್ಯಾಕ್ಸ್ ಸಿಚುವೇಶನ್ ಅಲ್ಲಿ. ಸೊ ಹೌ ಟು ಆತರ ಹೆಂಗ್ ಆಕ್ಟ್ ಮಾಡಕ್ಕೆ ಸಾಧ್ಯ ಆಯ್ತು ಈ ತರ ಒಂದು ಸಿಚುವೇಶನ್ ಅಲ್ಲಿ, ಈ ತರ ಒಂದು ಕಷ್ಟದಲ್ಲಿ, ಈ ತರ ಒಂದು ಶೆಕೆಯಲ್ಲಿ? ನಂಗೆ ಐ ಥಿಂಕ್ ನಾನು ಬೇರೆ ಆಕ್ಟರ್ಸ್ ನ ನೋಡ್ತಾ ಇದ್ದೆ, ಅವ್ರು ಹೇಗೆ ಒಂದು ಕೋಪ್ ಮಾಡ್ತಾ ಇದ್ರು. ಅಂದ್ರೆ ವಿ ಆರ್ ಪಯನಿಯರ್ಸ್ ಆಫ್ ಕಾಮಿಡಿ ಅಲ್ಲ ನಮ್ಮ ಸೆಟ್ ಅಲ್ಲೇ. ಇವಾಗ ರಂಗಾಯಣ ರಘು ಸರ್ ಇದ್ರು, ದೇಶಪಾಂಡೆ ಸರ್ ಇದ್ರು, ಅಂತ ಸೀನಿಯರ್ ಆಕ್ಟರ್ಸ್ ನೆಲ್ಲ ನಾನು ನೋಡಿವೇನು ಕಲ್ತ್ಕೊಂಡೆ ಹೌ ದೇ ವರ್ ಕೋಪಿಂಗ್. ಅವ್ರು ಏನು ಇಂಪ್ರೊವೈಸ್ ಮಾಡ್ತಾ ಇದ್ರಲ್ಲ. ಇನ್ಫ್ಯಾಕ್ಟ್ ನಂಗೆ ರಂಗಾಯಣ ರಘು ಸರ್ ಒಂದು ಪೋರ್ಷನ್ ಅಲ್ಲಿ ಹಿ ಹೆಲ್ಪ್ ಮೀ. ಅವರು one way ಪರ್ಫಾರ್ಮ್ ಮಾಡಿದ್ರು, ಗ್ರಾಬ್ ಮೀ ಇನ್ ಟು ಇಟ್ ಅಂಡ್ ಹಿ ಸೆಡ್ ನೀನು ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಡು, ದೆನ್ ಇಟ್ ಬಿಕೇಮ್ even more funny ಅಲ್ವಾ, ಆ ತರ ಆಯ್ತು. ಸೊ ಇಟ್ ವಾಸ್ ಲೈಕ್, ಅಂಡ್ ನಮ್ಗೆ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವತ್ತು ಫ್ರೀಡಮ್ ಕೊಟ್ಟಿದ್ರು ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಯುವರ್ ಮಾಡಿ ಅಂತ. ಸೊ ಅದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅನ್ಬೇಕು. ನಿಂಗೆ ಆನ್ ಸೆಟ್ ವಾಟ್ ವಾಸ್ ಯುವರ್ ಬೆಸ್ಟ್ ಡೇ ಅಂಡ್ ಯುವರ್ ವರ್ಸ್ಟ್ ಡೇ ಆನ್ ಸೆಟ್? ವರ್ಸ್ಟ್ ಡೇ ಅನ್ನಲ್ಲ, ಡಿಫಿಕಲ್ಟ್ ಡೇ ಆನ್ ಸೆಟ್. ಬೆಸ್ಟ್ ಡೇ ವಾಸ್ ಬಂದ್ಬಿಟ್ಟು ನಾನು ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಶೂಟ್ ಮಾಡಿದ್ವಿ ಸಕಲೇಶ್ಪುರಲ್ಲಿ. ಅಂಡ್ ಇಟ್ ವಾಸ್ ಅ ಫೈಟ್ ಸೀಕ್ವೆನ್ಸ್. ಸೊ ನಾನ್ ಜನರಲಿ ಫೈಟ್ ಸೀಕ್ವೆನ್ಸ್ ಅಂದ್ರೆ ಟೈರ್ ಆಗುತ್ತೆ, ಇದು ಸುಸ್ತಾಗುತ್ತೆ, ಆಮೇಲೆ ತುಂಬಾ ಕೆಲಸ ಇರುತ್ತೆ, ತುಂಬಾ ಜನ ಇರ್ತಾರೆ, ಕಷ್ಟ ಆಗುತ್ತೆ ಅಂತ. ದಟ್ ವಾಸ್ ದ ಬೆಸ್ಟ್ ಡೇ ಯು ಆರ್ ಸೇಯಿಂಗ್? ಬಟ್ ದಟ್ ವಾಸ್ ಅದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಡೇಸ್ ಇನ್ ಶೂಟ್. ಆಲ್ಸೋ ಬಿಕಾಸ್ ಸಿನಿಮಾನು ಮುಗಿಸ್ತಾ ಇದ್ವಿ ಆಫ್ಟರ್ ಲೈಕ್ 2 years ಅಂಡ್ ರವಿ ವರ್ಮ ಅವರು ಅದನ್ನ ಕೊರಿಯೋಗ್ರಾಫ್ ಮಾಡಿದ್ರು. ಸೊ ಅವ್ರ ಜೊತೆ ಫೈಟ್ ಮಾಡಕ್ಕೆ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ದಟ್ ವಾಸ್ ದ ಬೆಸ್ಟ್ ಡೇ. I think that kick, that trailer ಅಲ್ಲಿ ಕಿಕ್, ಆ ಫೈಟ್ ಅಲ್ಲಿ ಇರೋದಲ್ವಾ? ನಾನು ಓಡ್ ಬಂದು ಜಂಪ್ ಮಾಡೋ ಕಿಕ್. ಆಮೇಲೆ ಏನಂದ್ರೆ ಅದರಲ್ಲಿ ಬರೀ ಕಾಲು. ಸೊ ನಾನು ಹಿಂಗ್ ಓಡ್ ಬಂದು ಲ್ಯಾಂಡ್ ಆದಾಗ ಏನಾಯ್ತು ಅಂದ್ರೆ ಒಂದ್ ಚಿಕ್ಕ ಕಲ್ಲಿತ್ತು. ನಾನು ಆದಷ್ಟು ಯಾವಾಗ್ಲೂ ಬರೀ ಕಾಲಲ್ಲಿ ಫೈಟ್ ಮಾಡಿದಾಗ ನಾನೇ ಕಲ್ಗಿಲ್ಲ ಸೈಡ್ಗೆ ಹಾಕ್ಬಿಡ್ತೀನಿ. ಯಾಕಂದ್ರೆ ಸೊ ಇದ್ರಲ್ಲಿ ಹೈಟ್ ಅಲ್ಲಿ ಜಂಪ್ ಮಾಡಿ ಲ್ಯಾಂಡ್ ಫಸ್ಟ್ ಕಾಲ್ ಲ್ಯಾಂಡ್ ಆಗುತ್ತಲ್ಲ, ಒಂದ್ ಕಾಲ್ ಮೇಲೆ ಪಟ್ ಅಂತ ಹೊಡಿತು. ಸೊ ಇಮಿಡಿಯೇಟ್ ಬ್ಲಡ್ ಅಲ್ಲಿ ಅದು ಹಿಂಗ್ ಇಷ್ಟು ಉತ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ಫಾರ್ಮ್ ಆಗ್ಬಿಡುತ್ತಲ್ಲ. ಆಮೇಲೆ ಅದಾದ್ಮೇಲೆ ಶೂಟಿಂಗ್ ಇದೆ, ಇನ್ನು ಅದಾದ್ಮೇಲೆ ಶೂಟಿಂಗ್ ಇದೆ, ಇನ್ನು ಸೀಕ್ವೆನ್ಸ್ 2 ದಿನ. ಇನ್ನು ಶೂಟಿಂಗ್ ಇದೆ. ಸೊ ಆ ಕಾಲಲ್ಲೇ ಮಾಡ್ಬೇಕಾಯ್ತು.
ಸೊ ಅದೊಂದು ಸ್ವಲ್ಪ ಕಷ್ಟ ಆಯ್ತು. ಬಟ್ ಟಫ್ ಅಂದ್ರೆ ಇನ್ನೊಂದು ಫೈಟ್ ಇತ್ತು. ಹಾ ಈಗ ಮೊಗ್ಗು ಅಂತ ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ಕೇಳ್ದೆ ಇನ್ ದ ಟ್ರೈಲರ್ ಅಲ್ಲ. ಸೊ ಪೆಪ್ಪೆದು ಮೊಗ್ಗುದು ಒಂದು 1-on-1 ಫೈಟ್ ಇರುತ್ತೆ. ಹಾ ಸೊ ಅದೇನಂದ್ರೆ ಈ ಫೈಟ್ ಅಲ್ಲಿ ಹೆಂಗಂದ್ರೆ ತುಂಬಾ ನ್ಯಾಚುರಲ್ ಫೈಟ್. ಆಮೇಲೆ ತುಂಬಾ ಪುಲ್ ಅಂಡ್ ಪುಷ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ, ಕೆಳಗಡೆ ಉರುಳಾಟದಿದೆ, ಅದು ಕೂರ್ಗಲ್ಲಿ ಮಳೆ ಒಂದು ಲೀಚಿ ಇರುತ್ತೆ. ಆಮೇಲೆ ಪಂಚೆ ಹಾಕೊಂಡಿದ್ವಿ, ಪ್ಯಾಂಟ್ ಹಾಕೊಂಡಿಲ್ಲ. ಶಾರ್ಟ್ಸ್ ಹಾಕೊಂತಿದ್ದ ಒಳಗೆ. ಶಾರ್ಟ್ಸ್ ಸೊ ಹೆಂಗಂದ್ರೆ ಒಂದಷ್ಟು ಸೀಕ್ವೆನ್ಸ್ ಗಳು ಆದ್ಮೇಲೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು ನನ್ಗೂ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದ್ದು ಅದಾದ್ಮೇಲೆ ತಲೆನೂ ಓಡ್ತಾ ಇರ್ಲಿಲ್ಲ ಅಷ್ಟು. ಸೊ ನಿಂಗೆ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಸೀಕ್ವೆನ್ಸ್ ಸ್ಟಾರ್ಟ್ ಅಂದ ತಕ್ಷಣ ಅದು ಆಲ್ಮೋಸ್ಟ್ ಒಂದು ರಿಯಲ್ ಫೈಟ್ ತರ ಆಗಿದೆ. ಆಯಪ್ಪ ನಂದು ಜುಟ್ಟು ಹಿಡ್ಕೊಂಡು ಬಿಡ್ತಾನೆ ಇಲ್ಲ. ನಾನು ಸರ್ ಫೈಟ್ ಮಾಡ್ತಿದೀವಿ, ಶೂಟಿಂಗು ನಿಜ ಅದಲ್ಲ. ಓಕೆ ಸರ್ ಅದೇ ಅಷ್ಟು ಇನ್ವಾಲ್ವ್ ಆಗ್ಬಿಟ್ರು ಬಿಕಾಸ್ ಟೈರ್ಡ್ನೆಸ್ ಇಲ್ಲ. ಅವ್ರು ಇನ್ವಾಲ್ವ್ ಆದ್ರೆ someone hits you obviously will hit ಅಲ್ವಾ. ಸೊ ಅದೊಂಥರ ನಿಜವಾದ ಫೈಟ್ ತರಾನೇ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ದಟ್ ವಾಸ್ ಕ್ವೈಟ್ ಹಾರ್ಡ್. ಡೈರೆಕ್ಟರ್ ಮೇಲೆ ಇದ್ದ ಫ್ರಸ್ಟ್ರೇಷನ್ ನ ಇಬ್ರು ಯು ಟೇಕ್ ಇಟ್ ಔಟ್ ಆನ್ ಈಚ್ ಅದರ್. ಡೈರೆಕ್ಟರ್ ಸರ್ ಬಂದೆ ಒಂದ್ ನಿಮಿಷ ನೀವು ಮುಗಿಸ್ಕೊಂಡ್ಬಿಡಿ ಅಂತ ಹೊರಟೋಗ್ಬಿಡ್ತಾರೆ. ಹೌದಾ? ಇವಾಗ ಎಲ್ಲರಿಗೂ ಕಾಣಿಸ್ತಾ ಇತ್ತು ತುಂಬಾ ಟೈರಿಂಗ್. ಅಂಡ್ ನಾವು ಇಡೀ ಶೂಟ್ ನ ಒಂದು 3 days ಅಲ್ಲಿ ಮಾಡ್ಬೇಕಾಗಿರೋ ಫೈಟ್ ಸೀನ್ ನ ವಿ ಫಿನಿಶ್ ಇನ್ 1.5 day. Oh, not bad. ಬಿಕಾಸ್ ಮಳೆ ಬರ್ತಾ ಇತ್ತಲ್ಲ. You had to rush. So that was very hard. So how did you prepare for Nitya ಪೌಡರ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೆ ಹೆಂಗೆ ಪ್ರಿಪೇರ್ ಆಗಿದೆ? ಇಲ್ಲ ವಾಸ್ ದೇರ್ ಎನಿ ಪ್ರಿಪರೇಷನ್ ಆರ್ ಲೈಕ್ ಯು ಕುಡ್ ಲೈಕ್ ಈಸಿಲಿ ಡೂ ಇಟ್? So ಇದನ್ನ ನಾನು I learned in ಅಭಿನಯ ತರಂಗ from Gauri ma'am. So any movie before I sign it and before I go on set, ಆ ಕ್ಯಾರೆಕ್ಟರ್ದು ಬ್ಯಾಕ್ ಸ್ಟೋರಿನ ನಾನೇ ಬರ್ಕೊಂತೀನಿ. ಕರೆಕ್ಟ್. ಅಂದ್ರೆ obviously ನಾನು ಡೈರೆಕ್ಟರ್ನ ಕೇಳ್ತೀನಿ ಏನಿದೆ ಸರ್ ಅಂತ. ಅವ್ರು ಹೇಳಿದ್ದು ಒಂದು ಲಿಮಿಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಯಾಕಂದ್ರೆ ಅದು ನಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸಲ್ಲ ಅಲ್ವಾ. ಸೊ ಐ ಸಿಟ್ ಅಂಡ್ ಐ ರೈಟ್ ಮೈ ಓನ್ ಬ್ಯಾಕ್ ಸ್ಟೋರಿ ಫಾರ್ ಹರ್. ಅಂದ್ರೆ ಹಿಂಗಾಗಿರುತ್ತೆ ಅವ್ರಿಗೆ ಚೈಲ್ಡ್ಹುಡ್ ಅಲ್ಲಿ, ಈ ತರ ಫ್ರೆಂಡ್ಸ್ ಇರ್ತಾರೆ, ಈ ತರ ಅವ್ರಿಗೆ ಲೈಫ್ ಅಲ್ಲಿ ಏನ್ ಬೇಕು ಸಿಕ್ಕಿರಲ್ಲ ನಿತ್ಯಾಗೆ, ಅದಕ್ಕೆ ಅವ್ರಿಗೆ ಯಾವಾಗ್ಲೂ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದನ್ನೆಲ್ಲ ಬರ್ದಾಗ when I go on set and I keep that in mind, I feel ಎಲ್ಲೋ ಒಂದ್ ಕಡೆ ಅದು ರಿಫ್ಲೆಕ್ಟ್ ಆಗುತ್ತೆ ನನ್ನ ಆಕ್ಟಿಂಗ್ ಅಲ್ಲಿ ಅಂತ ನಾನು ಅನ್ಸುತ್ತೆ. ಕರೆಕ್ಟ್. ನಾನು ಹಂಗೆ ಮಾಡ್ತೀನಿ. ಅಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ನೋಟ್ಸ್ ಬರ್ಬಿಟ್ಟಿರ್ತೀನಿ. ಸೊ ಈಗ ಒಂದೊಂದ್ಸಲಿ 2 months ಬ್ರೇಕ್ ಇದೆ ಶೂಟ್ ಅಲ್ಲಿ, ತಿರ್ಗಾ ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಈಗ ನೋಟ್ಸ್ ನೆಲ್ಲ ಓದ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಮ್ಯಾನರಿಸಮ್, ಆ ಕ್ಯಾರೆಕ್ಟರ್ ತಲೆಯಲ್ಲಿ ಏನ್ ಓಡ್ತಾ ಇದೆ, ಆ ಕ್ಯಾರೆಕ್ಟರ್ ಎಮೋಷನ್ಸ್ ಏನು, 24 hours ಎಮೋಷನ್ಸ್, ಕ್ಯಾರೆಕ್ಟರ್ಸ್ ಗೋಲ್ಸ್ ಏನು. ಸೊ ಲೈಕ್ ನನ್ನ ಹತ್ರ ಏನಂದ್ರೆ ನಾನು ಬೇಕಾದ್ರೆ ಕಳಿಸ್ತೀನಿ. ನನ್ನ ಹತ್ರ ಒಂದು ಲಿಸ್ಟ್ ಆಫ್ ಒಂದು 25 to 30 ಕ್ವೆಶನ್ಸ್ ಇದೆ. ಸೊ ಆ ಕ್ಯಾರೆಕ್ಟರ್ ಬಗ್ಗೆ, ಸೊ ಆ ಕ್ಯಾರೆಕ್ಟರ್ ಹೆಸರು, ಅವ್ರ ಇದು ಎಲ್ಲ, ಸೊ ಅದನ್ನ ಬರ್ಕೊಂಡ್ರೆ ನಿಂಗೆ ಆಲ್ಮೋಸ್ಟ್ ಇಡೀ ಕ್ಯಾರೆಕ್ಟರ್ ಗೊತ್ತಾಗ್ಬಿಡುತ್ತೆ. ಅಂಡ್ ನಿಂಗೆ ಏನೇನ್ ಕ್ವೆಶನ್ಸ್ ಅರೈಸ್ ಆಗುತ್ತೆ ಅದನ್ನ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ, ಇಲ್ಲ ಸ್ಕ್ರಿಪ್ಟ್ ರೈಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ, ಸೊ ಅವರೊಂದು ವಿಷಯ ಇಟ್ಕೊಂಡೆ ಆ ಕ್ಯಾರೆಕ್ಟರ್ ಬರ್ದಿರ್ತಾರೆ. ಇಲ್ಲ ಕ್ಯಾರೆಕ್ಟರ್ದು ಏನೇ ಮ್ಯಾನರಿಸಮ್ ಇದ್ರೇನು, ಏನೇ ಇಂಟೆನ್ಷನ್ ಇದ್ರೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಅವ್ರ ತಲೆ ಇರುತ್ತೆ ಅಲ್ವಾ. ಅದಕ್ಕೆ ಸೊ ಅವ್ರು ಅದನ್ನ ಶೇರ್ ಮಾಡಿದಾಗ ಒಂದು ಅಥೆಂಟಿಸಿಟಿ ಬರುತ್ತೆ. ಬಟ್ ಕರೆಕ್ಟ್, ವೆನ್ ದೇರ್ ಇಸ್ ನೋ ಬ್ಯಾಕ್ ಸ್ಟೋರಿ ಇಲ್ದೇದಾಗ ನಾವೇ ಬರ್ಕೊಂಡ್ಬಿಟ್ರೆ ನಮ್ಗೆ ಏನ್ ಕನ್ವಿನ್ಸ್ ಆಗುತ್ತೆ ಅದನ್ನೇ ಬರ್ಕೊಳ್ಬೇಕು. ಕರೆಕ್ಟ್. ಐ ಫೀಲ್ ನಾಟ್ ಬ್ಯಾಡ್. ನಮ್ಮಿಬ್ರು ಪ್ರಾಸೆಸ್ ಒಂದೇ ತರ ಇದೆ. ಸೊ ನಂಗೆ ಇದು ಒಂದ್ಸಲಿ ಪೆಪ್ಪರ್ ಹೆಂಗಂದ್ರೆ, ಬಿಕಾಸ್ ಶೂಟಿಂಗ್ ಬಂದು 2 years ಇತ್ತು. ಬಿಕಾಸ್ ಯಾಕಂದ್ರೆ ಸೀಸನ್ಸ್ ತುಂಬಾ ಚೇಂಜ್ ಆಗ್ತಿತ್ತು, ಮಳೆ ಬರ್ತಾ ಇತ್ತು, ಸಮ್ಮರ್ ಇರ್ತಾ ಇತ್ತು, ಕೂರ್ಗಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮಳೆ ಅಲ್ವಾ, ಮಿಕ್ಸ್ ಆಫ್ ಬೋತ್. ಬಟ್ ಮಳೆ ಪೋರ್ಷನ್ ಹೆಂಗಂದ್ರೆ 3 months ಇರುತ್ತೆ, ಅದನ್ನ ಮಿಸ್ ಆದ್ರೆ ತಿರ್ಗಾ ಮೊದ್ಲಿಂದ ಬರ್ಬೇಕು ಆ ಗ್ರೀನರಿಗೆ. ಸೊ ಕ್ಯಾರೆಕ್ಟರ್ ಒಂದೊಂದ್ಸಲಿ ಕ್ಯಾರೆಕ್ಟರ್ ಸಡನ್ ಆಗಿ ಸ್ಟಾರ್ಟ್ ಆಗ್ಬೇಕಲ್ಲ ಕ್ಯಾರೆಕ್ಟರ್. ನನ್ಗೆ ಏನಂದ್ರೆ ಪೆಪ್ಪೆಲ್ ಒಂದು ಓಲೆ ಇದೆ, ಆಮೇಲೆ ಒಂದು ಇಲ್ಲ ಲಾಸ್ಟ್ ಏನೋ ಇದೆ, ಅದು ಕ್ಲಿಪ್ ಆನ್, ಆಮೇಲೆ ಒಂದು ಬಳೆ ಇದೆ. ಸೊ ಆದ ತಕ್ಷಣ ಅದು ಆ ಬಳೆಯಲ್ಲಿ ಏನ್ ಪವರ್ ಇಲ್ಲ, ಬಟ್ ಏನಂದ್ರೆ ಅದೊಂದು ಸಬ್ ಕಾನ್ಶಿಯಸ್ ಇದು. ನೀ ಬೆಳೆ ಆದ ತಕ್ಷಣ ಈಗ ಪೆಪ್ಪೆ ಕ್ಯಾರೆಕ್ಟರ್. ಸೊ that is very nice. So nice. I want to ask you, you're the first ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ women to act. Yes. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಕಷ್ಟ ಆಯ್ತಾ, ಈಸಿ ಇತ್ತಾ, ಇಲ್ಲ ಹೆಂಗ್ ಅನ್ಸ್ತು? ಲೈಕ್ ಆ ಕಾನ್ಫಿಡೆನ್ಸ್, ಮೋಟಿವೇಶನ್ ಏನಿತ್ತು? I think ನಂಗೆ biggest reason why I am here today is because of
ದ ಸಪೋರ್ಟ್ ದಟ್ ಫ್ಯಾಮಿಲಿ ಗೇವ್ ಅಲ್ವಾ. ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾರು ಹುಡ್ಗಿಟ್ ಮಾಡಿರ್ಲಿಲ್ಲ ಮುಂಚೆ. ಕರೆಕ್ಟ್. ಸೊ ಏನೋ ಯಾರಿಗೂ ಇಷ್ಟ ಇರಲ್ವೇನೋ ಅಂತಾನೆ ಅನ್ಕೊಂಡಿದ್ದೆ. ಅನ್ಕೊಂಡಿದ್ದೆ ಕರೆಕ್ಟ್. ಗ್ರೋಯಿಂಗ್ ಅಪ್ ಅಂಡ್ ನಾನು ಅನ್ಕೊಂಡೇ ಇಲ್ಲ ನಾನು ಆಗ್ಬೇಕು ಅಂತ. ಯಾಕೆ ಸುಮ್ನೆ ಅನ್ಕೊಂಡ ಆಮೇಲಿಂದ ಒಂದ್ ದಿವಸ ಆಗದೆ ಇದ್ರೆ ಬೇಜಾರು. ಸೊ ಬೇಡ ಅಂತಾನೆ ಇದ್ದೆ. ದೆನ್ ಫೈನಲಿ ನನ್ಗೆ ಅನ್ಸ್ತು ಯಾಕೆ ನಾನು ಮಾಡ್ಬಾರ್ದು, ಅಂದ್ರೆ ದೇರ್ ಓನ್ಲಿ ಒನ್ ಲೈಫ್ ಅಲ್ವಾ, ಸರಿ ಐ ಟ್ರೈ ಮೈ ಬೆಸ್ಟ್ ಅಂಡ್ ಸಿ. ಆಗ್ಲಿಲ್ಲ ಅಂದ್ರೆ ಸರಿ ಬಿಟ್ಬಿಡೋಣ ಅನ್ನೋ ತರ ಟ್ರೈ ಮಾಡಿದ್ರೆ ದ ಓನ್ಲಿ ನಾನು ಅನ್ಕೊಂಡಿದ್ದೆ ಯಾರು ಒಪ್ಪಲ್ಲ ಅಂತ. ಬಟ್ ಮಮ್ಮಿ ವಾಸ್ ಹ್ಯಾಪಿ. ಮಮ್ಮಿ ಟೋಲ್ಡ್ ರಾಘು ಮಾಮ, ಅಪ್ಪು ಮಾಮ, ಅಶ್ವಿನಿ ಆಂಟಿ, ಎವ್ರಿ ಒನ್ ವಾಸ್ ಸೋ ಹ್ಯಾಪಿ. ಶಿವಣ್ಣ ಮಾಮ ಆಲ್ ಸೂಪರ್ ಸೂಪರ್ ಹಂಗೆ ಬಂತು ನಂಗೆ ರೆಸ್ಪಾನ್ಸಸ್. ಸೊ ನನಗೆ ಇಟ್ ವಾಸ್ ಲೈಕ್ ಅ ಮೋಟಿವೇಶನ್, ನಾಟ್ ಬ್ಯಾಡ್, ನನ್ನ ಜೊತೆಗೂ ನಿಂತಿರ್ತಾರೆ ಅಂತ. ಸ್ಕಿಲ್ಸ್ ನಾವೇನೋ ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಯಾ ಮಿಸ್ಕನ್ಸೆಪ್ಷನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಯ್ತು ನನಗೆ. ಬಟ್ ಪಪ್ಪ ಸ್ವಲ್ಪ ಒಪ್ಪಿರ್ಲಿಲ್ಲ. ಸೊ ದಟ್ ವಾಸ್ ಅ ಸ್ಟ್ರಗಲ್ ಫಾರ್ ಮೀ. maybe I think for him he wanted to know how much you like acting. Yeah, if you are I just think so that was his thing. He was like ನೀನ್ ಸುಮ್ನೆ ಎಲ್ಲಾರು ಮಾಡ್ತಿದಾರೆ ಅಂತ ಆಕ್ಟ್ ಮಾಡ್ತಿದ್ಯಾ ಇಲ್ಲ ನೀನ್ ನಿಜವಾಗ್ಲೂ ಆಕ್ಟ್ ಮಾಡ್ತಿದ್ಯಾ, ನಿಂಗ್ ನಿಜವಾಗ್ಲೂ ಆಕ್ಟಿಂಗ್ ಇಷ್ಟ ಅಂತ ಆ ಟೆಸ್ಟಿಂಗ್ ಪೀರಿಯಡ್ ಅನ್ಸುತ್ತೆ. ಬಟ್ ನಮ್ಮ ಪಪ್ಪ ಮುಂದೆ ಎಷ್ಟು ಆಕ್ಟ್ ಮಾಡಿದೀನಿ ಗೊತ್ತಾ ಲೈಫಲ್ಲಿ. ಯು ಶುಡ್ ನೋ ಐ ಆಮ್ ಅ ಗುಡ್ ಆಕ್ಟರ್. No, but I'm actually very grateful that ನೀವೆಲ್ಲ, in fact even you and Dhiren and Guru always like all are supporting my films, post ಮಾಡೋದಿರ್ಲಿ, coming for events, ಈ ತರ today you've come and filmಗೆ. Today again go Navyoga. But I'm very happy that I have this blessing. Even ಎಲ್ಲರೂ ಕೇಳ್ತಾ ಇದ್ರು ನಾನು when I came out of media interviews ಮಾಡ್ಬೇಕಂದ್ರೆ ಹೇಗೆ ಅನ್ಸುತ್ತೆ, ನಿಮ್ಮ ಮಮ್ಮಿ ಬಂದಿದ್ರು, ವಿನಯ್ ಅವ್ರು ಬಂದಿದ್ರು, ನಿಮ್ಮೆಲ್ಲ ಫ್ರೆಂಡ್ಸ್ ನೋಡಿದ್ವಿ. ಸೊ ಐ ವಾಸ್ ಟೆಲ್ಲಿಂಗ್ ಇಟ್ಸ್ ಆಕ್ಚುಲಿ ಅ ಬ್ಲೆಸ್ಸಿಂಗ್. ಐ ಥಿಂಕ್ ನಿನ್ಗೂ ಹಾಗೆ ಅಲ್ವಾ, ಲೈಕ್ ಆಲ್ your cousins, all your friends, every release, everyone ಯಾವಾಗಲೂ ಬರ್ತಾರೆ. ಅಂಡ್ ಐ ಥಿಂಕ್ ಒಬ್ಬ ಆಕ್ಟರ್ಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಸಪೋರ್ಟ್ ಅನ್ನೋದು. ಆಮೇಲೆ ಅವ್ರ ರಿಯಾಕ್ಷನ್, ಯಾಕಂದ್ರೆ ಅವರು ತುಂಬಾ ನಿಜ ಹೇಳ್ತಾರೆ, ಯಾ ಸುಳ್ಳು ಹೇಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾರೆ. ಬಟ್ ಅದನ್ನ ಒಳ್ಳೆ ರೀತಿಯಲ್ಲೂ ಹೇಳ್ತಾರೆ. ಸೊ ಆಸ್ ಪೆಪ್ಪೆ ಆಗಿ ನೀನು ತಾತ ಇಂದ, ಶಿವಣ್ಣ ಮಾಮ ಇಂದ, ಅಪ್ಪು ಮಾಮ ಇಂದ, ರಾಘು ಮಾಮ ಇಂದ ಏನಾದ್ರು ಒಂದು ಕ್ವಾಲಿಟಿ ತಗೊಳ್ಳೋದಿದ್ರೆ ಆಸ್ ಪೆಪ್ಪೆ ಅಂದ್ರೆ ಈಗ ದೊಡ್ಡಪ್ಪನಿಂದ ಆಬ್ವಿಯಸ್ಲಿ ಪೆಪ್ಪೆಗೆ ಕಾಡಲ್ಲಿ ಇರ್ತಾನೆ, ಕಾಡ್ ಮಧ್ಯೆ ಇರ್ತಾನೆ, ತುಂಬಾ ಹೋರಾಟ ಇರುತ್ತೆ. ಸೊ ಅದಕ್ಕೆ ದೊಡ್ಡಪ್ಪನಿಂದ ಒಂದಷ್ಟು ಎನರ್ಜಿ ಅಂತೂ ತಗೊಳುತ್ತೆ ಪೆಪ್ಪೆ. ಆಮೇಲೆ ತಾತನಿಂದ ಏನ್ ತಗೊಳುತ್ತೆ ಪೆಪ್ಪೆ ಅಂದ್ರೆ, ಪೆಪ್ಪೆ ಬಂದ್ಬಿಟ್ಟು ಪೆಪ್ಪೆ ಊರಲ್ಲಿ ತುಂಬಾ ಜನ ಇರ್ತಾರೆ. ಸೊ ಅವನೊಂದು ಊರಿಗೆ ನಾಯಕ ಆಗ್ಬೇಕು. ಸೊ ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ತಾತನಿಂದ ಪೆಪ್ಪೆ ತಗೊಳ್ತಾರೆ. ಆಮೇಲೆ ಪಪ್ಪ. ಸೊ ಪಪ್ಪ ಏನಂದ್ರೆ ಪೆಪ್ಪೆ ತುಂಬಾ ಸೀರಿಯಸ್, ತುಂಬಾ ಇಂಟೆನ್ಸ್. ಸೊ ತಂದೆಯಿಂದ ಪೆಪ್ಪೆ ಒಂದಷ್ಟು ಕಾಮಿಡಿ ಟೈಮಿಂಗ್ ತಗೊಳ್ತಾರೆ. ಆಮೇಲೆ ಚಿಕ್ಕಪ್ಪನಿಂದ ಈಗ ಒಂದು ದೊಡ್ಡ ಕಾಡಲ್ಲಿ ಇರ್ಬೇಕಂದ್ರೆ, ಒಂದು ದೊಡ್ಡ ಕಮ್ಯುನಿಟಿ ಮಧ್ಯ ಇರ್ಬೇಕಂದ್ರೆ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಸೊ ಪೆಪ್ಪೆ ಚಿಕ್ಕಪ್ಪನಿಂದ ಒಂದು ಅವ್ರ ಸ್ಮೈಲ್. So nice. Very nice. Thank you. That was a nice question. Right? Yeah. I should be an interviewer. No? No, ನಿಜವಾಗ್ಲೂ ನಾನು ಆಕ್ಟಿಂಗ್ ಎಲ್ಲ ಒಂದ್ ದಿವಸ ಬಿಟ್ಮೇಲೆ ನಂದೇ ಒಂದು ಟಾಕ್ ಶೋ ಮಾಡ್ಬೇಕು ಅನ್ಕೊಂಡಿದ್ದೆ. Really, I want to. It's my dream to start a talk show. ಸಿಮಿ ಕಾರ್ಯಗಳು ಮಾಡ್ತಿದ್ರಲ್ಲ, ರಾಂಡೇವು ತರ. ನಮ್ದ್ರ ಏನ್ ಇಟ್ಕೊಬಹುದು, ಹೆಸರು ಏನ್ ಇಟ್ಬೋದು ನಮ್ದು ಟಾಕ್ ಶೋಗೆ? ಅಂತೆಕಂತೆ ಅಂದ್ರೆ ಅಂತೆಕಂತೆಗಳು ಅಂದ್ರೆ ಲೈಕ್ ರೂಮರ್ಸ್. No, but I want real. You want real? ಸುದ್ದಿ ಮಾರಾಟ. ಆಮೇಲೆ ನಮ್ಮ ಹೋಟೆಲ್ ಈಗ ನವ್ಯುಗ ಅಂದ ತಕ್ಷಣ ಏನ್ ಮೆಮೊರಿ ಬರುತ್ತೆ? ನವ್ಯುಗ ಅಂದ್ರೆ ನಮ್ ತಾತನ ಮನೆ, ಅಂದ್ರೆ ನಮ್ಮ ಮನೆ, ನಿಮ್ ಮನೆ. ಅಲ್ಲಿ ಯಾವುದೇ ಫಂಕ್ಷನ್ ಇರ್ಲಿ, ಎಸ್ಪೆಷಲಿ ಸಂಡೇಸ್, ಊಟ ಬರೋದು ಎಲ್ಲಿಂದ? ನವ್ಯುಗದಿಂದ. ಸೊ ದಟ್ ನವ್ಯುಗ ಚಿಲ್ಲಿ ಚಿಕನ್, ನವ್ಯುಗ ಬಿರಿಯಾನಿ ಟೇಸ್ಟ್ ಅಂತ ನನ್ಗೆ ಐ ಥಿಂಕ್ ಚೈಲ್ಡ್ಹುಡ್ ಇಂದ ನಮ್ಮೆಲ್ರಿಗೂ ಇಟ್ಸ್ ಒನ್ ಸ್ಟೇಪಲ್. ನಮ್ ಸ್ಟೇಪಲ್ ಡಯಟ್ ಅಂದ್ರೆ ನವ್ಯುಗ. ಅದು ಆಲ್ಮೋಸ್ಟ್ ಮನೆ ಊಟ ತರ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ನಾನು ಯಾವಾಗ ಯೋಚನೆ ಮಾಡ್ತಿರ್ತೀನಿ, ನಮ್ಮ ಇಡೀ ಫ್ಯಾಮಿಲಿದು ಟೇಸ್ಟ್ ಅಷ್ಟು ಯೂನಿವರ್ಸ್ ಅಲ್ವಾ. ಎಲ್ಲರಿಗೂ ಒಬ್ರು ಇಲ್ಲ ನವ್ಯುಗ ಊಟ ಇಷ್ಟ ಇಲ್ಲ ಅಂತ ಇಲ್ಲ. ನೋ, ಎವ್ರಿವನ್ ಎಲ್ಲ ಅಂಕಲ್ಸ್, ಆಲ್ ಆಂಟೀಸ್, ಎಲ್ಲ ಕಸಿನ್ಸ್, ತಾತ, ಅಜ್ಜಿ ಎಲ್ಲರಿಗೂ ಇಷ್ಟ. ಒಂದು ರಿಚುವಲ್ ಕೂಡ ಅಲ್ವಾ. ಅಂದ್ರೆ
ಫಿಲಿಮ್ ಯಾವ್ದೇ ರಿಲೀಸ್ ಆದ್ರೂ ಫಿಲಿಮ್ ನೋಡಕ್ ಹೋದ್ರೆ ಮುಗಿಸ್ಕೊಂಡ್ ಬಂದು ಇಲ್ಲಿ ಊಟ ಮಾಡ್ಬೇಕು. ಕರೆಕ್ಟ್. ಸೊ ನಮಗೆ ಅಂತೂ ಒಂಥರ ಚೈಲ್ಡ್ಹುಡ್ಗೆ ತುಂಬಾ ಹತ್ತಿರದ ಹೋಟೆಲ್ ಅನ್ಸುತ್ತೆ. ಆಯ್ತು, ಈಗ ಪೌಡರ್ ಆಮೇಲೆ ಪೆಪ್ಪೆ ಮಧ್ಯೆ ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದ್ರೆ ಏನು? ಇಲ್ಲ ನಾನು ನೀನು ನಾನು ಬಿಟ್ರು ಅದೇ ಕಾಮನ್ ಎಲಿಮೆಂಟ್, ಬಿಕಾಸ್ ನಾವಿಬ್ರು ಫ್ಯಾಮಿಲಿ. ಅದು ಬಿಟ್ರೆ ಐ ಥಿಂಕ್ ಇಟ್ಸ್ ನಿಂತಾನೆ ಒಂದು ನೇಮ್ ಕ್ವೆಶ್ಚನ್. ಹೌದಾ? ಪಿ ಇಂದ ಶುರು ಆಗಿದೆ ಎರಡು. ಅದು ನಾನು ಆಗ್ಲೇ ಹೇಳ್ದೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ. ಪಿ ಇಂದ ಎರಡು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ವೀಕ್, ಎರಡು ಸಿನಿಮಾ ನೋಡಿ ಅಂತ. And I have to go pee. I really have to. ಪೆಪ್ಪೆಗೂ ನೀ ಇಲ್ಲಿ ತನಕ ಮಾಡಿರೋ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ವಾಟ್ ಇಸ್ ದ ಡಿಫ್ರೆನ್ಸ್? ಅಂದ್ರೆ ಅದಕ್ಕೆ ವ್ಯತ್ಯಾಸ ಏನು? Each character is different from each other, no? Ellardu, like, first of all, the look is different. Amele, what is that? The way they emote, their emotions are different. Like base emotions of each character is different. Like, ಒಂದು ಸರಳಲ್ಲಿ ಆ ಕ್ಯಾರೆಕ್ಟರ್ ಅತಿಶಯ ನೋಡಿದ್ರೆ Atisha is very sweet. it's very sweet and he's very happy. He's always laughing. ಅದು ಒಂದು ಬೇಸ್ ಎಮೋಷನ್. ಪೆಪ್ಪೆ ಅಂದ್ರೆ ಇದೊಂಥರ more than anger, he's very still and he's like he likes love. So everyone's base emotion is different. But yesterday I was just thinking, but I have chose all these characters. Yeah. So there is something common in all of characters, them. and that will be me. Like, you know, not like because I've acted. That will be something that's in them that is similar to what's in you. That is The you in you all characters. is the you in them. Yeah, the you in me is the you in the characters I play. But ಏನಂದ್ರೆ I think all characters have good intention, and that is like with Peppe, with Atishay, with Anantu Nusrat's character's name. With Anantu, then Siddhartha, Anthony. All of them have good intentions. All of them have a good heart. So I think that's why I got connected to all those characters. ಎಲ್ಲಾರನ್ನೂ ಅದಕ್ಕೆ ಚೂಸ್ ಮಾಡಿದೆ. Nice. That's a nice way to think about it. That ನಾನು ಅದನ್ನ ಯೋಚನೆ ಮಾಡಿರಲಿಲ್ಲ. That okay, ನಾನು ಯಾಕೆ ಈ ಫಿಲ್ಮ್ ನ ಸೈನ್ ಮಾಡಿದೆ? ಬಹುಶಃ ನನ್ನಲ್ಲೂ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ ನಮಗೆ. I never thought of it like I think there'll be sometimes there'll be some quality ನೀನು ತುಂಬಾ ಕ್ಯಾರೆಕ್ಟರ್ ಅಲ್ಲಿ ಕನೆಕ್ಟ್ ಮಾಡ್ಕೊಂತೀಯ. ಇಲ್ಲ ಅಂದ್ರೆ there'll be one quality that you can't be that you can be through the character. True. That is one thing I look for. Yeah. ಅದು ನನಗೆ. So ಎರಡು ನಿಜ actually character choose ಮಾಡಬೇಕಂದ್ರೆ ಎರಡು ನಿಜ ಆಗುತ್ತೆ. ಆಮೇಲೆ how is Karthik, how is Yogi, how is KRG production, ಅವ್ರ ಜೊತೆ ಕೆಲಸ ಮಾಡಕ್ಕೆ ಹೆಂಗಿತ್ತು? Such a pleasure working with them. It was ಅಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡ್ಬೇಕು ಅಂತ ನಾನು ಪ್ರಪಂಚ ಟೈಮ್ ನಿಂದಾನು. ಅಂಡ್ ಇನ್ಫ್ಯಾಕ್ಟ್ ನಾನು ನಿನ್ನೆ ಸಂಗೀತಕ್ಕೆ ಮಾಡಿದಾಗ KRG ವಾಸ್ ದ ಡಿಸ್ಟ್ರಿಬ್ಯೂಟರ್ಸ್ ಅಲ್ವಾ. ಸೊ ಆಗ್ಲಿಂದಾನೇ ನನಗೆ ಅಂದ್ರೆ ಐ ವಾಂಟ್ ಟು ವರ್ಕ್ ವಿತ್ ದೆಮ್ ಅಂತ. ಅಂಡ್ ಐ ಥಿಂಕ್ ಕಾರ್ತಿಕ್ ಟೋಲ್ಡ್ ಮಿ ಆಲ್ಸೋ, ನನಗೆ ನೀನ್ ಮಾಡುವಂತ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ, ಮುಂದೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಅಲ್ಲಿ ಟೆಲ್ ಯು ಅಂತ ಹೇಳಿದ್ರು ನನಗೆ. ಸೊ ನನಗೆ ಒಂದು ಕಾಲ್ ಬಂದಾಗ, ಯೋಗಿ ಸರ್ ಕಾಲ್ ಮಾಡಿದಾಗ I couldn't believe it first. I thought he's joking. ಅಂದ್ರೆ ಸುಮ್ಮನೆ ಹೇಳ್ತಾ ಇರ್ಬೋದೇನೋ ಅನ್ಕೊಂಡೆ. And then I'm like, okay, why will he call me and joke around about a role alva? So then I told myself, shut up Danya, don't overthink. ನಂಗೆ ಮೆಸೇಜ್ ಮಾಡಿದ್ದೆ ಅನ್ಸುತ್ತೆ. I messaged you. ತಕ್ಷಣ ನಿಂಗೆ ಮೆಸೇಜ್ ಮಾಡಿದೆ, ಈ ತರ ಒಂದು ಬಂದಿದೆ ವಿನು, ಏನ್ ಅನ್ಸುತ್ತೆ ನಿಂಗೆ ಅಂತ. And you said, please go for it. You're like perfect for this ಅಂತ ಎಲ್ಲ ಹೇಳಿದೆ. So I was very happy. But overall, I think working with KRG, such a honor, such a pleasure. ಅವರ ಒಂದು ಶೈಲಿ, ದ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಇಸ್ ಡಿಫ್ರೆಂಟ್. ಇಟ್ಸ್ ವೆರಿ ಯೂನಿಕ್. ಅಂದ್ರೆ ಅವ್ರು ಚೂಸ್ ಮಾಡೋ ಸ್ಕ್ರಿಪ್ಟ್ಸ್ ಒಂಥರ ಹಟ್ಕೆ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಐ ಲೈಕ್ ದಟ್. ಅಂಡ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಲ್ಲ ಆಫ್ ಕೋರ್ಸ್ ಯು ಸೀನ್, ಇಟ್ಸ್ ವೆರಿ ಡಿಫ್ರೆಂಟ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ತರ ಒಂದು ಕಲರ್ಫುಲ್ ಮಾರ್ಕೆಟಿಂಗ್ ನಾನು ನೋಡಿಲ್ಲ. ಐ ಥಿಂಕ್ ಮುಂಚೆ ಈ ತರ ಕ್ರೇಜಿ ಔಟ್ ಅಂಡ್ ಔಟ್ ಮಾರ್ಕೆಟಿಂಗ್ ನೋಡಿರೋದಂದ್ರೆ ನಾವು ಪ್ರಾಬಬ್ಲಿ ಪ್ರೇಮ್ ಸರ್. He's known to do all these things, alva. But here it's just very cream. ಅಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ವೇ ಆಫ್ ವರ್ಕಿಂಗ್ ಇರ್ಬೋದು, ಇಂಟರ್ವ್ಯೂಸ್ ಪ್ಲಾನ್ ಮಾಡಿರ್ತಾರ, ಎವ್ರಿಥಿಂಗ್ ವಾಸ್ ವೆರಿ ಸ್ಮೂತ್ ಸೇಲಿಂಗ್. ನಮ್ಗೆ ಆಸ್ ಆಕ್ಟರ್ಸ್ ನಮ್ಗೆ ಯಾವತ್ತೂ ಒಂದು ದಿವಸ ಕಷ್ಟ ಅಂತ ಅನ್ಸಿರ್ಲಿಲ್ಲ. ಸೊ ವೆರಿ ಗ್ರೇಟ್ಫುಲ್ ಟು ದೆಮ್. ಅಂಡ್ ಅಟ್ ದ ಸೇಮ್ ಟೈಮ್ TVF ಅವರು ಮೊದಲನೇ ಸತಿ
ಹೆಜ್ಜೆ ಇಡ್ತಾ Correct, ಇದ್ದಾರೆ KGF ಅಲ್ಲ? ಕನ್ನಡದಲ್ಲಿ. ಸೊ ನಂಗೆ ಅದನ್ನು ಆಫ್ ಕೋರ್ಸ್ ವೆರಿ ಸ್ಪೆಷಲ್ ಫಾರ್ ಮಿ. ನನ್ನನ್ನ ಚೂಸ್ ಮಾಡಿದ್ರಲ್ಲ ಅಂತ ಐ ವಾಸ್ ವೆರಿ ಹ್ಯಾಪಿ. ನಾನು ನೀವು ಸೇಯಿಂಗ್ ಅತಿಶಯ ಫ್ರಮ್ ದಿಸ್ ಅದು ಅಂತ ಐ ವಾಸ್ ಥಿಂಕಿಂಗ್, ನೀವು ಮಾಡಿರೋ ಫಿಲ್ಮ್ಸ್ ಅಲ್ಲೆಲ್ಲ ದ ನೇಮ್ ಆಫ್ ದ ಫಿಲ್ಮ್ ನಿನ್ನ ಹೆಸರು ಇರುತ್ತೆ, ಕ್ಯಾರೆಕ್ಟರ್ ಹೆಸರು ಇರುತ್ತೆ ಅದರಲ್ಲಿ, ಎಕ್ಸೆಪ್ಟ್ ಒಂದು ಸರಳ ಪ್ರೇಮ ಕಥೆ. ಅದು ಸಿದ್ಧಾರ್ಥ, ಆನಂದ್ ವಾಸನ ಸರ್, ಆಂಟನಿ, ಪೆಪ್ಪೆ. ಪೆಪ್ಪೆ ಅಲ್ವಾ? ಬಟ್ ಇದು 10 ಇಲ್ಲ ರಾಮಾಯಣ, ರಾಮಾಯಣ ಇಲ್ಲ. ಆಮೇಲೆ ಹನ್ನೊಂದಿತ್ತು ಕಾಲ, ವೆನ್ ಇಸ್ ದಟ್? ಯಾವಾಗ ರಿಲೀಸ್ ಅದು? ನೆಕ್ಸ್ಟ್ ನವೆಂಬರ್. ಸೊ ಬಟ್ ಕರೆಕ್ಟ್, ಮೋಸ್ಟ್ ಆಫ್ ದ ಮೂವೀಸ್ಗೆ ನನ್ನ ಹೆಸರನ್ನೇ, ಕ್ಯಾರೆಕ್ಟರ್ ಹೆಸರನ್ನೇ ಸಿನಿಮಾದ ಹೆಸರು. ಬಟ್ ಆ ರೀತಿ ಆಕ್ಚುಲಿ ಜನ ಕ್ಯಾರೆಕ್ಟರ್ನ ಇನ್ನೂ ಕನೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ವಿನೋ, ಈ ವರ್ಷ 3 ರಿಲೀಸ್ ಇದೆ, ಇದು ನಿನ್ನ 2ನೇ ರಿಲೀಸ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಅಂಡ್ ಆಡಿಯನ್ಸ್ಗೆ ಪೆಪ್ಪೆ ಬಗ್ಗೆ ವಾಟ್ ಯು ವಾಂಟ್ ಟು ಕನ್ವೆ ಥ್ರೂ ಪೆಪ್ಪೆ? ನೋ, ಐ ಜಸ್ಟ್ ವಾಂಟ್ ಟು ಕನ್ವೆ ಪೆಪ್ಪೆ ಫಸ್ಟ್. ಅಂದ್ರೆ ಪೆಪ್ಪೆ ಥ್ರೂ ಐ ಥಿಂಕ್ ಒಂದೊಂದು ಆಡಿಯನ್ಸ್ಗೂ ಒಂದೊಂದು ಅವ್ರಿಗೇನೋ ಒಂದು ಅರ್ಥ ಆಗುತ್ತೆ, ಅವ್ರೊಂದು ದೃಷ್ಟಿಕೋನದಿಂದ ಈ ಸಿನಿಮಾ ನೋಡ್ತಾರೆ, ಇಲ್ಲ ಪೆಪ್ಪೆ ಕ್ಯಾರೆಕ್ಟರ್ನ ನೋಡ್ತಾರೆ. ಸೊ ಅವ್ರಿಗೆ ಏನಾದ್ರು ಒಂದು ಸಿಗುತ್ತೆ. ಬಟ್ ಪೆಪ್ಪೆ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ಆಕ್ಷನ್ ಮಾಸ್ ಸಿನಿಮಾ ತರ ಅಂತಾನು ನೋಡಕ್ಕಲ್ಲ. ಬಿಕಾಸ್ ಇದ್ರಲ್ಲಿ ಒಂದು ತುಂಬಾ ಒಳ್ಳೆ ಕಥೆ ಇದೆ. ಆಮೇಲೆ ನಂಗೆ ಡೈರೆಕ್ಟರ್ ಈ ಕತೆ ಹೇಗೆ ಹೇಳಿದ್ದಾರೆ, ಈ ಸ್ಕ್ರೀನ್ ಪ್ಲೇ ಇರ್ಬೋದು, ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು, ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ಇಂಟರ್ವ್ಯೂಲ್ ಆದ್ಮೇಲೆ ಅದಕ್ಕೆಲ್ಲದಕ್ಕೂ ಆನ್ಸರ್ಗಳು ಸಿಗುತ್ತೆ. ಓಕೆ. ಸೊ ಒಂದ್ ಸ್ವಲ್ಪ ಪೇಷನ್ಸ್ ಆಗಿ ಸಿನಿಮಾ ನೋಡ್ಬೇಕು. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದೇನಂದ್ರೆ ಬಹಳ ಕ್ಯಾರೆಕ್ಟರ್ಸ್ ಇದೆ. ಅಂದ್ರೆ ಟ್ರೈಲರ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ಕ್ಯಾರೆಕ್ಟರ್ ಹೆಸರು, ಪೆಪ್ಪೆ, ಗುಣ, ಧರ್ಮ, ಮೊಗ್ಗು, ಆತರ ಎಷ್ಟೊಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಈ ಕ್ಯಾರೆಕ್ಟರ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಸೊ ಇವಾಗ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನನೇ ಒಂದು ಫ್ಯಾಮಿಲಿ ಟ್ರೀ, ಎಲ್ಲ ಫ್ಯಾಮಿಲಿದು ಅನ್ಕೊಂಡ್ವಿ. ಸೊ ಆ ಕ್ಯಾರೆಕ್ಟರ್ ಎಲ್ಲ ನೆನ್ಪಿಟ್ಕೊಂಡ್ರೆ ಸಿನಿಮಾದಲ್ಲಿ ಇನ್ನೂ ಕ್ಲೀನ್ ಆಗಿ ಫ್ಲೋ ಆಗ್ಬೋದು ಜನ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೊಡುತ್ತೆ. ಒಂದಷ್ಟು ಒಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಯಾವ್ದು ಆಕ್ಷನ್ ಸೀಕ್ವೆನ್ಸ್ ಸುಮ್ಮನೆ ಇಲ್ಲ. ಸೊ ಎಲ್ಲ ಕಥೆಯಲ್ಲಿ ಒಂದು ರೀಸನ್ ಇದೆ, ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ, ಅದಕ್ಕೊಂದು ಮೋಟಿವೇಶನ್ ಇದೆ. ಸೊ ಜನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ August 31st ನೋಡ್ಬೇಕು. ಅಂಡ್ ನೀನು ಪೌಡರ್ ಬಗ್ಗೆ ಏನ್ ಹೇಳ್ಬೇಕು? ಪೌಡರ್ ಏನ್ ಇಷ್ಟ ಆಯ್ತು? ನಾವು ಏನು ಕನ್ವೆ ಮಾಡಕ್ ಟ್ರೈನೇ ಮಾಡ್ತಾ ಇಲ್ಲ. ಆಲ್ ವಿ ವಾಂಟ್ ಇಸ್ ನಮ್ಮ ಆಡಿಯನ್ಸ್ ಬಂದು ಥಿಯೇಟರ್ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ನಗ್ಬೇಕು, ಮನೆಗೆ ಹೋಗ್ಬಿಟ್ಟು ತಿರ್ಗಾ ನಗ್ತಾನೆ ಇರ್ಬೇಕು. ಅಯ್ಯೋ ಜೋಕ್ ಹೆಂಗಿತ್ತು ಗೊತ್ತಾ, ಹಂಗೆ. ಬಟ್ ಅದೇ ಮೋಟಿವ್ ಅಷ್ಟೇ, ಅದೇ ಬೆಸ್ಟ್ ಮೋಟಿವ್ ಅನ್ಸುತ್ತೆ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರಲ್ಲ, ಆ ತರ ನಾವೆಲ್ಲ. No, that is an apple headache is a doctor away. We know. So like that. Peppe style alli you ask ನಮ್ಮ ಪೌಡರ್ ಪ್ರೇಕ್ಷಕರಿಗೆ to come and watch powder, and in Nitya style I'll ask Peppe ಪ್ರೇಕ್ಷಕರು to come and watch Peppe style ಅಲ್ಲಿ ask people to come and watch powder. ಲಿವೇಡಿ ಥಿಯೇಟರ್ ಅಲ್ಲಿ ಪೌಡರ್ ಸಿನಿಮಾ ರಿಲೀಸ್ ಆಗಿದೆ. ಅವ್ನು ಹಂಗೇನಾ? ಏನ್ ನೋಡ್ತಾ ಇದ್ದೀರಾ? ಫಸ್ಟ್ ಟಿಕೆಟ್ ಬುಕ್ ಮಾಡಿ. ಗೊತ್ತಿಲ್ವಾ ನಿಮ್ಗೆ ವಿನಯ್ ಫಿಲ್ಮ್ ಪೆಪ್ಪೆ ರಿಲೀಸ್ ಆಗ್ತಾ ಇದೆ? ನಾನ್ ಬೇರೆ ಬೆಟ್ ಎಲ್ಲ ಕಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಓಡ್ಲೇಬೇಕು, ನೀವು ಟಿಕೆಟ್ ತಗೊಂಡ್ಲೇಬೇಕು, ನಾವು ದುಡ್ಡು ಮಾಡ್ಲೇಬೇಕು. ಶೀಸ್ ಆಕ್ಚುಲಿ ನಮ್ಮ ಬೇರೆ ಎಲ್ರಿಗಿಂತ ಶೀಲ್ ಬಿ ದೇರ್ ಲೈಕ್ ಟೆಲ್ಲಿಂಗ್, ಸೈಡ್ ಕೈ ಹಾಕ್ಬಿಡಿ, ತೆಗಿರಿ ಡಿಸ್ಟೆನ್ಸ್ ಇರ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.